ಇನ್ನು ಜಾತಿ ಗಣತಿ ವಿಚಾರವಾಗಿ ಎದ್ದಿರುವಂತಹ ಗೊಂದಲಗಳಿಗೆ ಸ್ವತಃ ಸ್ವಪಕ್ಷೀಯರೇ ಎತ್ತಿರುವಂತಹ ಪ್ರಶ್ನೆಗಳಿಗೆ ಹಲವರು ಇದರ ವಿಷಯವಾಗಿ ಪ್ರತಿಕ್ರಿಯೆಯನ್ನು ಕೊಡಲಿಕ್ಕೆ ಆರಂಭ ಮಾಡಿದ್ದಾರೆ. ಜಾತಿ ಗಣತಿಗೆ ಕೆಲವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದು ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಇದೇ ವಿಚಾರವಾಗಿ ವ್ಯಂಗ್ಯವಾಡಿದ್ದಾರೆ. ಸರ್ಕಾರ ಜಾತಿಗಳ ಘರ್ಷಣೆಗೆ ದಾರಿ ಮಾಡಿಕೊಟ್ಟಿದೆ, ಸಚಿವರು ಅಸಹಾಯಕರಾಗಬಾರದು. ಈ ವಿಷಯದಲ್ಲಿ ಅವರುಗಳು ತಮ್ಮ ಅಭಿಪ್ರಾಯಗಳನ್ನ ಮಂಡಿಸಿ ಜಾತಿ ಗಣತಿಗೆ ಸಚಿವರ ವಿರೋಧ ಏನು ವ್ಯಕ್ತ ಆಗ್ತಿದೆ ಅದಕ್ಕೆ ನಾವು ಸಹಮತವನ್ನ ಸೂಚಿಸ್ತೀವಿ, ಸ್ವಾಗತಿಸ್ತೀವಿ. ಸರ್ಕಾರ ಏನು ತೀರ್ಮಾನ ಮಾಡುತ್ತೋ ನೋಡೋಣ ಅಂತ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸ್ಪಷ್ಟತೆ, ಜನಪರವಾಗಿ ಅವರಿಗೆ ಸ್ವಾತಂತ್ರ್ಯರು ಅವ್ರದ್ದೇ ಆದಂಥ ಸ್ಪಷ್ಟತೆ ಇದೆ, ಆಲೋಚನೆ ಇದೆ, ಜನಪರವಾಗಿರ್ತೀವಿ ಅಂತ ಯಾರು ಕೆಲವು ಮಂತ್ರಿಗಳನ್ನ ಕೇಳಿದ್ದೀವಿ, ಸುದ್ದಿಯಾಗಿದೆ. ಗಟ್ಟಿ ನಿಲುವನ್ನು ತೊಗೊಳ್ಳಿಕ್ಕೆ ಅಪರೂಪಕ್ಕೆ ಆತ್ಮಸಾಕ್ಷಿಯನ್ನು ಇಟ್ಕೊಂಡು ಮನಸ್ಸಾಕ್ಷಿಯನ್ನು ಇಟ್ಕೊಂಡು ಮಾತಾಡ್ತಿದ್ದಾರೆ. ಒಳ್ಳೆ ಬೆಳವಣಿಗೆ, ನಾಯಕತ್ವ ಗುಣಗಳನ್ನು ತೋರಿಸ್ತಾ ಇದ್ದಾರೆ. ಈ ನಾಯಕತ್ವ ಗುಣಗಳನ್ನು ನಾವು ಎದುರು ನೋಡ್ತೀವಿ. ಇವತ್ತು ನಾಯಕತ್ವ ಗುಣಗಳು ಒಬ್ಬ ನಾಯಕನಲ್ಲಿ ಬರಬೇಕು. ಬರೀ ತಲೆ ಬಗ್ಸ್ಕೊಂಡು ಏನು ಹೇಳಿದ್ರು ಭಯದಲ್ಲಿ, ತಮ್ಮ ಭವಿಷ್ಯದ ಆತಂಕದಲ್ಲಿ, ಅಧಿಕಾರದ ಆಸೆಯಿಂದ ತಮ್ಮ ಸ್ವಂತತನ, ತಮ್ಮ ಸ್ವಂತ ಆಲೋಚನೆಗಳನ್ನು ಬಿಟ್ಟು ಅಸಹಾಯಕರಾಗಿ ಮಂತ್ರಿಗಳು ಇರುವಂಥದ್ದು ಆಗಬಾರ್ದು. ಓಕೆ, ಇದನ್ನ ವಿರೋಧ ಮಾಡೋದು, ಪ್ರಶ್ನಿಸುವಂತಹ ಮನಸ್ಥಿತಿಯನ್ನ ಹೊಂದಿದ್ದಾರಲ್ಲ, ಅದಕ್ಕೆ ನಾವು ಸಂತಸವನ್ನ ವ್ಯಕ್ತಪಡಿಸಬೇಕು ಮತ್ತು ಇದು ಆಗಬೇಕು. ಯಾವುದು ಸರಿ ಇಲ್ಲ ಅದನ್ನ ಸರಿ ಇಲ್ಲ ಅಂತ ಹೇಳುವಂತಹ ಎದೆಗಾರಿಕೆಯನ್ನ ತೋರಿಸಬೇಕು. ಯಾರ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಸಚಿವರು, ಅವರು ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಅಶ್ವಥ್ ನಾರಾಯಣ್ ಮಾತನಾಡಿದ್ದಾರೆ.